ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2027ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುವಂತಹ ಇಲ್ಲಿ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೋತ್ತರಗಳನ್ನು ಅಥವಾ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ತಾವೆಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು, ಇದು ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇವತ್ತು ನೋಡ್ತಾ ಹೋಗೋಣ. ಇಲ್ಲಿ ಮಾದರಿ 3ಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ ಇದು. ಏನು ಮಾದರಿ 3 ಅಂದರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಸಮಸ್ಯಾ ಚಿತ್ರ ಇರುತ್ತಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರದಲ್ಲಿ ಮೊದಲನೇದು ನೋಡ್ತಾ ಹೋಗಿ. ಇಲ್ಲಿ ಕೊಟ್ಟಿರುವಂತಹ ಏನು ಗೆರೆಗಳಿದಾವಲ್ಲ, ಈ ಭಾಗದ್ದು ಇದರ ಅಪೋಸಿಟ್ ಇಲ್ಲಿ ಬಂದಿರುತ್ತೆ. ಆದರೆ ಇಲ್ಲಿ ದಿಕ್ಕು ಚೇಂಜ್ ಆದರೂ ಕೂಡ ಗೆರೆಗಳು ಮಾತ್ರ ಸೇಮ್ ಆಗಿರ್ತಾವೆ, ಅಪೋಸಿಟ್ ದಿಕ್ಕಿನಲ್ಲಿರುತ್ತೆ. ಸೊ ನೋಡ್ತಾ ಹೋಗ್ಬೋದು ಇಲ್ಲಿರುವಂತಹ ಚಿತ್ರ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಏನೂ ಬದಲಾವಣೆ ಆಗದೇನೆ ಇಲ್ಲಿ ಗೆರೆಗಳು ಫಸ್ಟ್ ಬಂದಿದ್ದಾವೆ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಈ ಗೆರೆಗಳು ಇಲ್ಲಿ ಬಂದಿದ್ದಾವೆ. ಅದೇ ರೀತಿ ಇಲ್ಲಿ ಒಂದು ಭಾಗವನ್ನು ಕೊಟ್ಟಿರ್ತಾರೆ, ಇದೇ ಸೇಮ್ ಇಲ್ಲಿ ಬರಬೇಕಾಗುತ್ತೆ. ಅದು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಫಸ್ಟಿಗೆ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ. ಇಲ್ಲಿ ಕೊಟ್ಟಿರುವಂಥ ಒಂದು ವೃತ್ತವನ್ನು ನೀವು ಬೇಕಾದ್ರೆ ಈ ರೀತಿ ಶೇಡಿಂಗ್ ಮಾಡ್ಕೋಬೇಕು ಈ ರೀತಿ. ಅವಾಗ ಏನಾಗುತ್ತೆ ಅಂದರೆ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂತಹ ಗೆರೆಗಳಿದಾವಲ್ಲ ಅವು ಮೊದಲಿಗೆ ಬರ್ತಾವೆ. ಅಂದರೆ ಸಂಪೂರ್ಣ ಭಾಗ ಇದಾವಲ್ಲ ಅದೇ ಭಾಗನೇ ಮೊದಲಿಗೆ ಬರುತ್ತದೆ. ಈ ರೀತಿ ಫಸ್ಟ್ ಬರುತ್ತೆ. ಅದು ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿದಾವೆ ನೋಡ್ರಿ, ಈ ರೀತಿ ಬರುತ್ತೆ ನೋಡ್ಬೋದು. ಇಲ್ಲಿ ತಾವು ಚೆಕ್ ಮಾಡ್ಕೊತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ಈ ಕಡೆ ಬಂದಿದ್ದಾವಲ್ಲ, ಈಗ ಅವು ಈ ಕಡೆ ಬರ್ತಾವೆ ನೋಡ್ಬೋದು ಈ ರೀತಿ. ಸೊ ಈ ರೀತಿ ಬಂದಾಗ ಇಲ್ಲಿರುವಂಥ ಇಲ್ಲಿ ಆಗಲೇ ಹೇಳಿದಾಗೆ ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಿ ಆಪ್ಷನ್ ನೋಡ್ಬೋದು. ಬಿ ಆಪ್ಷನ್ ನೋಡಿದಾಗ ಇಲ್ಲಿ ಬ್ಲಾಕ್ ಬಂದಿದೆ ನೋಡಿ, ಹಾಗಾಗಿ ಇದು ಕೂಡ ಆನ್ಸರ್ ಆಗೋದಿಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸಿ ಆಗುತ್ತದೆ. ಇಲ್ಲಿ ಇನ್ನೊಂದು ಈ ರೀತಿ ಒಂದು ರೇಖೆ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚೌಕ, ವೃತ್ತ ಮತ್ತು ಚೌಕ ಕೊಟ್ಟಿದ್ದಾರೆ, ಈ ದಿಕ್ಕಿನಲ್ಲಿ ಬಂದಿದ್ದಾವೆ. ಈಗ ಈ ಭಾಗದಲ್ಲಿ ಅಪೋಸಿಟ್ ದಿಕ್ಕಿನಲ್ಲಿ ಹೋಗಿದ್ದಾವೆ. ಸೊ ನೋಡ್ಬೋದು ಇದು ಕೂಡ ಈ ರೀತಿ ಬಂದಾವಂದ್ರೆ ನೆಕ್ಸ್ಟ್ ಇಲ್ಲಿ ಸೇಮ್ ಈ ಕಡೆನೇ ಹೋಗ್ತಾವೆ. ಅಂದರೆ ನೀವೇನು ಮಾಡ್ಬೋದು, ಇಲ್ಲಿ ಇವುಗಳನ್ನು ಫೇರ್ ಆಗಿ ಚೌಕ, ವೃತ್ತ, ತ್ರಿಭುಜ ರೀತಿ ಹಾಕೋಬೇಕು ತಾವು. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಎ ಆಪ್ಷನ್ ಇದೆಯಲ್ಲ, ಇದು ಆನ್ಸರ್ ಆಗೋದಿಲ್ಲ. ಯಾಕಂದರೆ ವೃತ್ತದ ಒಳಗಡೆ ಒಂದು ಗೆರೆ ಬಂದಿದೆ, ಸೊ ಇಲ್ಲಿ ಬಂದಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಅರ್ಧ ಬ್ಲಾಕ್ ತುಂಬಲಾಗಿರ್ತದೆ, ಸೊ ಇದು ಕೂಡ ಆನ್ಸರ್ ಆಗೋದಿಲ್ಲ. ಬಟ್ ಡಿ ಕೂಡ ಆಗೋದಿಲ್ಲ. ಬಟ್ ಸಿ ಇದೆಯಲ್ಲ ಸರಿಯಾಗಿದೆ ಅಂತ ಹೇಳ್ಬೋದು. ಈ ದಿಕ್ಕಿನಲ್ಲಿ ಬಂದಂಥ ಚಿತ್ರಗಳು ಈ ದಿಕ್ಕಿನಲ್ಲಿ ಹೋಗಿದ್ದಾವೆ, ಮತ್ತು ಈ ದಿಕ್ಕಿನಲ್ಲಿ ಬಂದಂಥ ಚಿತ್ರಗಳು ಈ ದಿಕ್ಕಿನಲ್ಲಿ ಹೋಗ್ತಾವೆ. ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 3ನೇದು ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಒಂದು ಭಾಗ ಖಾಲಿ ಇದೆಯಲ್ಲ, ಇದನ್ನ ನಾವು ಭರ್ತಿ ಮಾಡ್ಕೋಬೇಕು. ಮೊದಲು ಕಂಪ್ಲೀಟಾಗಿ ತುಂಬ್ಕೋಬೇಕು ಈ ರೀತಿ ನೋಡಿ. ಇಲ್ಲಿ ಈ ರೀತಿ ತುಂಬಿಕೊಂಡಾಗ ಇಲ್ಲಿ ಒಂದು ಚೌಕ ಬರುತ್ತೆ, ಇಲ್ಲಿ ಇಲ್ಲಿ ಒಂದು ಚೌಕ ಬರುತ್ತದೆ. ಸೊ ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ. ಇಲ್ಲಿ ನಾನು ಆಗಲೇ ಹೇಳಿದಾಗ ಇಲ್ಲಿ ಒಂದು ಚೌಕ ಬರುತ್ತೆ, ಬಟ್ ದಿಕ್ಕು ಯಾವ ರೀತಿ ಬರುತ್ತೆ ಅಂದರೆ ನೋಡ್ಬೋದು, ಈ ರೀತಿ ನೋಡಲಿಕ್ಕೆ ಈ ರೀತಿ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಎ ಆಪ್ಷನ್ ಅಲ್ಲ, ಇಲ್ಲಿ ನೋಡ್ಬೋದು. ನೆಕ್ಸ್ಟು ಇಲ್ಲಿ ಡಿ ಕೂಡ ಅಲ್ಲ ನೋಡ್ಬೋದು. ನೆಕ್ಸ್ಟು ಸಿನೂ ಅಲ್ಲ, ಆದರೆ ಬಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರವನ್ನು ವೀಕ್ಷಣೆ ಮಾಡಿ. ಇಲ್ಲಿ ಯಾವ ರೀತಿ ಇದೆ, ಈ ಕಡೆ ಬಂದಿದೆ, ಒಂದು ಈ ಕಡೆ ಬಂದಿದೆ, ಈ ಒಂದು ಕೆಳಗಡೆ ಇದೆ ಅಂದರೆ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇದು ಕೂಡ ಈ ಕಡೆ ಒಂದು ಕೆಳಗಡೆ ಬರುತ್ತದೆ. ಹಾಗಾದರೆ ಇಲ್ಲಿ ಎ ಆಪ್ಷನ್ ಅಲ್ಲ. ಬಟ್ ಇಲ್ಲಿ ನೋಡ್ತಾ ಹೋಗಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಬಾರ್ದು. ಇಲ್ಲಿ ನೋಡ್ಬೋದು ಬಿ ಆಪ್ಷನ್ ಆಗುತ್ತದೆ. ಯಾಕೆ ಅಂದರೆ ನೋಡ್ಬೋದು, ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಇಲ್ಲಿ ಯಾವ ರೀತಿ ಅಪೋಸಿಟ್ ದಿಕ್ಕಿನಲ್ಲಿದೆ, ಸೊ ಈ ಕಡೆನೂ ಕೂಡ ಅಪೋಸಿಟ್ ಬರುತ್ತೆ. ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿರುವಂತಹ ಒಂದು ತ್ರಿಭುಜಗಳು ಇದಾವಲ್ಲ, 2 ಕೆಳಗಡೆ ಇದಾವೆ, ಇಲ್ಲಿ 2 ಈ ಕಡೆ ಹೋಗಿದ್ದಾವೆ. ಇವೆರಡು ಇಲ್ಲೇ ಬಂದಿದ್ದಾವೆ ಅಂದರೆ ನೆಕ್ಸ್ಟ್ ಇನ್ನೆರಡು ಕೂಡ ಈ ಕಡೆನೇ ಬರ್ತಾವೆ. ಹಾಗಾಗಿ ನೋಡ್ತಾ ಹೋಗಿ ಇಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಯಾವುದಾಗುತ್ತೆ ಅಂತ ಹೇಳ್ಬೋದು ತಾವು ಕೂಡ. ಇಲ್ಲಿ ತ್ರಿಭುಜಗಳು ಇಲ್ಲಿ ಕೆಳಗಡೆ ಬಂದಿದ್ದಾವೆ, ಇಲ್ಲಿ ಈ ರೀತಿ ಮೇಲ್ಗಡೆ ಹೋಗಿದ್ದಾವೆ, ಇಲ್ಲಿ ಕೆಳಗಡೆ ಬಂದಿದ್ದು 2 ಮೇಲ್ಗಡೆ ಹೋಗುತ್ತವೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ರೇಖೆ ಇದೆಯಲ್ಲ, ಇದು ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ತಾವು ಕೂಡಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗಿ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಎ ಆನ್ಸರ್ ಆಗುವುದಿಲ್ಲ, ಸಿ ಆಗುವುದಿಲ್ಲ, ಡಿ ಆಗುವುದಿಲ್ಲ, ಆದರೆ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇನ್ನು ಈ ಸಮಸ್ಯೆ ಚಿತ್ರವನ್ನು ವೀಕ್ಷಣೆ ಮಾಡಿ. ಇಲ್ಲಿ ಕೊಟ್ಟಿರುವಂಥದ್ದು ಮಾದರಿ 3ಕ್ಕೆ ಸಂಬಂಧಪಟ್ಟದ್ದು. ಮೊದಲು ಇದನ್ನು ನಾವು ಏನು ಮಾಡೋಣ, ಈ ರೀತಿ ನೀಟಾಗಿ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ಅದನ್ನು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ ಅದು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇದೆಯಲ್ಲ, ಈ ರೀತಿ ಕೂಡಿಸ್ಕೋಬೇಕು ತಾವು, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲದಿರುವ ಹಾಗೆ.
ಈ ರೀತಿ ಕೂಡಿಸ್ಕೊಂಡಾಗ ಇಲ್ಲಿ ಆನ್ಸರ್ ತಾವು ಹೇಳ್ತೀರಿ ಯಾವುದು ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನಾವೇನು ಮಾಡಬೇಕು, ಈ ರೀತಿ ಕರೆಕ್ಟಾಗಿ ಹಾಕೋಬೇಕಾಗುತ್ತೆ ಈ ರೀತಿ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋಗಿ ಇಲ್ಲಿ ಡಿ ರಾಂಗ್ ಇದೆ, ಸಿ ಕೂಡ ರಾಂಗ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎ ಇದೆಲ್ಲ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಎ ಆನ್ಸರ್ ಆಗುತ್ತದೆ, ಬಿ ಆಗುವುದಿಲ್ಲ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ ಇಲ್ಲಿ ಒಂದು ವೃತ್ತ ಕೊಟ್ಟು ಇಲ್ಲಿ ಒಂದು ಭಾಗ ತುಂಬಲಾಗಿದೆ. ಇನ್ನು 8ನೇದು ನೋಡ್ತಾ ಹೋಗಿ ಇಲ್ಲಿರುವಂಥ ಒಂದು ವೃತ್ತದಲ್ಲಿ 2 ಭಾಗ ಮಾಡಲಾಗಿರುತ್ತೆ, ಒಂದು ಶೇಡಿಂಗ್ ಮಾಡಿದ್ದಾರೆ. ಇದು ಏನಾಗುತ್ತೆ, ಇವಾಗ ಕೆಳಗಡೆ ಬಂದಿದೆ. ಸೊ ನೋಡ್ಬೋದು ಈ ರೀತಿ ಇರೋದು ಕೆಳಗೆ ಬಂದಿರೋದ್ರಿಂದ ಇನ್ನು ಇದು ಕೂಡ ಕೆಳಗಡೆ ಬರಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇದನ್ನು ಸೇರಿಸಬೇಕು. ಫಸ್ಟು ಈ ರೀತಿ ಸೇರಿಸಿದಾಗ ಅದು ಏನಾಗುತ್ತೆ, ಇಲ್ಲಿ ಕೆಳಗಡೆ ಬರುತ್ತದೆ. ಆದರೆ ಇದು ಅಪೋಸಿಟ್ ದಿಕ್ಕಿನಲ್ಲಿ ಇರಬೇಕಾಗುತ್ತೆ. ನೋಡ್ಬೋದು ಇಲ್ಲಿರೋದು ಈ ರೀತಿ ಕೆಳಗೆ ಬಂದಿರೋದ್ರಿಂದ ಇದು ಏನಾಗುತ್ತೆ, ಈಗ ನೆಕ್ಸ್ಟ್ ಈ ಕಡೆ ಹೊಡಿಸಿದಾಗ ಇದೆಲ್ಲ ಇದು ಫಸ್ಟಿಗೆ ಬರುತ್ತೆ. ಸೊ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ನೋಡ್ತಾ ಹೋಗಿ 4 ಆಪ್ಷನ್ಸ್ಗಳಲ್ಲಿ. ಇನ್ನು ನೆಕ್ಸ್ಟ್ ಇದನ್ನು ನೋಡ್ತಾ ಹೋಗೋಣ. ಈ ಸಮಸ್ಯೆಯ ಚಿತ್ರವನ್ನು ವೀಕ್ಷಣೆ ಮಾಡಿ. ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಇದೆಯಲ್ಲ, ಮೊದಲು ತಾವು ಈ ರೀತಿ ರೇಖೆಯನ್ನು ಹಿಡ್ಕೋಬೇಕಾಗುತ್ತೆ ಫಸ್ಟು. ಆಮೇಲೆ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೋಡ್ತಾ ಹೋಗ್ಬೋದು. ಈ ರೀತಿ ಗೆರೆಯನ್ನು ಹಾಕೋಬೇಕು. ಹಾಕೊಂಡ್ಮೇಲೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವುದು ಆನ್ಸರ್ ಆಗುತ್ತೆ ಅಂತ 4 ಆಪ್ಷನ್ಸ್ಗಳಲ್ಲಿ. ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಎ ಆಪ್ಷನ್ ಆಗುವುದಿಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು ಸಿ ಅಥವಾ ಡಿ ಆಗುವುದಿಲ್ಲ, ಬಟ್ ಬಿ ಆಪ್ಷನ್ ಇದೆಯಲ್ಲ ಕರೆಕ್ಟ್ ಆಗಿದೆ. ಸೊ ಬಿ ಆಗುತ್ತದೆ. ಇನ್ನು ಇದು ನೋಡ್ಬೋದು, ಇದು ಭಾಳ ಸಿಂಪಲ್ ಇದೆ. ನೋಡ್ಬೋದು ಈ ರೀತಿ ಕೂಡಿಸ್ಕೊಂಡ್ಬಿಡೋದು ಅಷ್ಟೇ. ಇದನ್ನು ನೋಡ್ತಾ ಹೋಗಿ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಇದು ಆನ್ಸರ್ ಆಗುತ್ತದೆ. ಇಲ್ಲಿ ಎ ಬಿ ಸಿಗಳು ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರವನ್ನು ಈ ರೀತಿ